ಇನ್ನು ಕಾಂತಾರ ಚಾಪ್ಟರ್ 1 ಅನ್ನುವಂಥದ್ದು ಆ ಕ್ರೇಜ್ ಆಗಿರ್ಬೋದು, ಆ ಒಂದು ಸೆಲೆಬ್ರೇಷನ್ ಆಗಿರ್ಬೋದು, ಎಷ್ಟು ಖುಷಿ ಕೊಡ್ತಾ ಇದೆ. ಬಿಕಾಸ್ ಎಲ್ಲಿ ನೋಡಿದ್ರು ಇವಾಗ ಮಾತಾಗ್ತಾ ಇರೋದು ಕಾಂತಾರ ಚಾಪ್ಟರ್ 1 ಬಗ್ಗೆ. ಎಷ್ಟು ಖುಷಿ ಇದೆ ಸರ್ ನಿಮಗೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಬಿಕಾಸ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಒಂದು ಮೊದಲೇ ಗೊತ್ತಿತ್ತು. ಬಟ್ ಆ ಸ್ಕ್ರೀನಲ್ಲಿ ಬಂದು ನೋಡಿದಾಗ ಆ ವಿಜುವಲ್ ನಾವೇನಲ್ಲಿ ಶೂಟ್ ಮಾಡೋಕೆ ನೋಡಿದ್ದೀವಿ ಅದಕ್ಕಿಂತ 100 ಪಟ್ಟು ಜಾಸ್ತಿ ಖುಷಿ ಆಗುತ್ತೆ ಇಲ್ಲಿ ಸ್ಕ್ರೀನಲ್ಲಿ ನೋಡಿದಾಗ. ವಿಜುವಲ್ ಆಗಿರ್ಬೋದು, ಆ ಲೊಕೇಶನ್ಸು ಎಲ್ಲ ಒಂಥರ ಬೇರೆ ಥರ ಫೀಲ್ ಕೊಡುತ್ತೆ. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿದೆ. ತುಂಬ VFX ತುಂಬ ಕಮ್ಮಿ ಇರುವಂಥದ್ದು. ನಾವು ಬೇರೆ ಸಿನಿಮಾ ಕಂಪೇರ್ ಮಾಡಿದರೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ VFX ಎಲ್ಲ. ಬಟ್ ಇದು ತುಂಬ ಒಂದು 20% ಅಂತ ಹೇಳ್ಬೋದು. ಸೊ ವೆರಿ ನ್ಯಾಚುರಲ್ ಲೊಕೇಶನ್ಸ್. ಸೊ ತುಂಬ ಖುಷಿ ಆಗುತ್ತೆ ಮೇಡಮ್. ಇನ್ನು ಹಿಂದಿನ ಮಾತಾಡ್ತಾ ಹೋಗೋದಾದರೆ ನಿಮ್ಮ ಮತ್ತು ರಿಷಬ್ ಸರ್ ಅವರ ಪರಿಚಯ ಆಗಿದ್ದು, ನಿಮ್ಮ ಒಡನಾಟದ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ, ಆ ದಿನಗಳನ್ನು ಮೆಲುಕು ಹಾಕ್ತಾ ಹೋಗೋದಾದರೆ? ಖಂಡಿತ. ನಾನು ಒಂದು ಮೊಟ್ಟೆ ಕತೆ ಮುಗಿಸಿ ಬೇರೆ ಯಾವುದೊಂದು ಸಿನಿಮಾ ಮಾಡಿ ಹಿಂದಿರುಗಿ ನೋಡಿದಾಗ ಅಂತ ಒಂದು ಆರ್ಟ್ ಮೂವಿ ಮಾಡಿದ್ದೆ. ಸೊ ಅದರ ಡಬ್ಬಿ ಮುಗಿಸಿ ಹೊರಡಬೇಕಾದ್ರೆ ಒಂದು ಕಾಲ್ ಬರುತ್ತೆ ಅನ್ನೋ ನಂಬರಿಂದ. ಸೊ ಫಸ್ಟ್ ಆಫ್ ಆಲ್ ಅವರು ಇದ್ರದ್ದು ಒಂದು ಮೊಟ್ಟೆ ಕತೆ ಡೈಲಾಗ್ ಹೇಳ್ತಾರೆ, ಮೋಹ ಗೆದ್ರ ಅಂತ ಕೇಳ್ತಾರೆ. ಸೊ ಯಾರಂತ ಗೊತ್ತಾಗಿಲ್ಲ. ನಾನು ಇಂಡಸ್ಟ್ರಿ ಅವ್ರು ಯಾರು ಆಗಿರಬೇಕು ಅಂತ ತಮಾಷೆಯಾಗಿ ಮಾತಾಡ್ತಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ರಿಷಬ್ ಸರ್ ಅಂತ. ಸೊ ನನಗೆ ಒಂಥರ ಸರ್ಪ್ರೈಸ್ ಅನಿಸ್ತು. ಇವ್ರು ನಂಗೆ ಕಾಲ್ ಮಾಡಿದ್ರಲ್ಲ, ಕಾಲ್ ಮಾಡಿ ಆಲ್ರೆಡಿ ಅವರು ಕಿರಿಕ್ ಪಟ್ಟಿ ಎಲ್ಲ ಮಾಡಿ ತುಂಬ ಹಿಟ್ ಆಗಿದ್ರು ಆ ಟೈಮಲ್ಲಿ. ಸೊ ಹೀಗೆ ಮಾತಾಡಿದರು, ಇಲ್ಲೆಲ್ಲ ಹಿಂಗೆ ಒಂದು ಸಿನಿಮಾ ಮಾಡ್ತಿದ್ದೀವಿ, ಮಂಗಳೂರು ಕಡೆನೇ ಮಾಡ್ತಾಯಿದ್ದೀವಿ, ಅದೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಆ ಸಿನಿಮಾ. ಸೊ ನಿಮ್ಮ ಸಪೋರ್ಟ್ ಬೇಕು ಅಂತೇಳಿ ಹೇಳಿದರು. ಖಂಡಿತ ಸರ್ ಸಿಗೋಣ ಅಂತ. ಆಮೇಲೆ ಬಂದರು. ಬಂದಾದಮೇಲೆ ಸ್ಕ್ರಿಪ್ಟೆಲ್ಲ ಅಲ್ಲಿ ಸುಮಾರು ದಿನ ಮಾಡಿದ್ದು. ನಾನು ಸ್ಕ್ರಿಪ್ಟಿಗೆ ಹೋಗಿರಲಿಲ್ಲ. ಅದೇ ಶನಿಲ್ ಗೌತಮ್ ಇದ್ದಾರೆ ನಮ್ಮ ರವಿ ಅಣ್ಣ, ಅವರೆಲ್ಲ ಜೊತೆ ಸರಿ ಇದಕ್ಕೆ ಲೊಕೇಶನ್ಸ್ ಎಲ್ಲ ನೋಡಲಿಕ್ಕೆಲ್ಲ ಹೆಲ್ಪ್ ಮಾಡಿದರು. ಆಮೇಲೆ ತುಂಬ ಕ್ಲೋಸ್ ಆದ್ವಿ ನಾವು. ಒಂದು ಒಳ್ಳೆ ಪಾತ್ರ ಕೊಟ್ಟರು. ಅದೇ ಪಾತ್ರಕ್ಕೆ ನಂಗೆ ಸೈಮ ಕೂಡ ಬಂದಿತ್ತು ಫಸ್ಟ್ ಸೈಮ 2019ರಲ್ಲಿ. ಸೊ ಆಮೇಲೆ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು. ಆಮೇಲೆ ಬೆಲ್ ಬಾಟಮ್ ನಾನು ಹಾಕ್ಕೊಂಡ್ರು ಆ ಸಿನಿಮಾದಲ್ಲಿ. ಮತ್ತು ಕಾಂತಾರ ಆಯಿತು. ಕಾಂತಾರ ಸ್ಕ್ರಿಪ್ಟಲ್ಲಿ ಸಹ ಕೂತಿದ್ದೆ. ಈಗ ಚಾಪ್ಟರ್ 1 ಬಂತು. ಹಾಗೆ ಒಂದು ತುಂಬ ಎನಿ ಟೈಮ್ ನಾವು ಈಗ ಯಾವಾಗ ಬೇಕಾದ್ರೂ ನಮ್ಮ ಬಾಂಧವ್ಯ ಹೆಂಗಿದೆ ಎನಿ ಟೈಮ್ ಕಾಲ್ ಮಾಡ್ಬೋದು, ಯಾವಾಗ ಬೇಕಾದರೂ. ಮೊನ್ನೆ ಒಂದಿನ ನೈಟ್ 1 ಗಂಟೆನ ಕಾಲ್ ಮಾಡಿದ್ರು ಅವರು. ಓಕೆ. ಸೊ ಆ ಥರ ತುಂಬ ಒಂದು ಆತ್ಮೀಯತೆ.